ಆ್ಯಕ್ಚುಲಿ ನನಗೆ ಅಕ್ಟೋಬರ್ ಮಂತಿಂದ ಲಾಸ್ಟ್ ಇಯರ್ 2022 ಅಕ್ಟೋಬರ್ ಮಂತಿಂದ ಬಹಳವಾದ ಒಂದು ಸೊಂಟ ನೋವು. ಅದು ಯಾವ ಥರ ಅಂದರೆ ಒಂದು ಹುಳ ಅದಕ್ಕೆ ಏನಾದರೂ ಹೇಟಾದರೆ ಯಾವ ಥರ ಹುರುಳಾಡುತ್ತೋ ಆ ರೀತಿಯಾಗಿ ಅಷ್ಟು ಭಯಂಕರವಾದ ಒಂದು ಸೊಂಟ ನೋವಿತ್ತು. ಬ್ಯಾಕ್ ಪೇಯ್ನು, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಮತ್ತು ಈವನ್ ಕೆಳಗಡೆ ಮಲ್ಕೊಂಡ್ರೂ ಅದು ಆ ಪೇಯ್ನನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನನಗೆ ನೋವು ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ನೋವು, ನಾನು ತುಂಬಾ ಬಾಧೆ ಪಟ್ಟೆ ಅದರಿಂದ. ಸೊ ನಾನು ಅನೇಕ ಜಾಗಕ್ಕೆ ಡಾಕ್ಟರ್ ಬಳಿಯಲ್ಲಿ ನಿಯರ್ಲಿ ಒಂದು 10 ಕ್ಲಿನಿಕ್ಸ್ ಮೇಲೆ ಹಾಸ್ಪಿಟಲ್ಸ್ಗೆ ಹೋಗಿದೆ. ಬಟ್ ಅಲ್ಲಿ ಹೋದಾಗೆಲ್ಲ ಏನು ಮಾಡ್ತಾಯಿದ್ರು, ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾಯಿದ್ರು, ಅಥವಾ ಒಂದು ದಿವಸ ಫುಲ್ ಚೆನ್ನಾಗಿರ್ತಾ ಇದೆ. ನಂತರ ಸಾಧಾರಣವಾಗಿ ಚೆನ್ನಾಗಿ ಫುಲ್ ಖುಷಿಯಾಗಿ ಓಡಾಡಿಕೊಂಡು ಮತ್ತೆ ನೋಡಿದ್ರೆ ನಂತರ ಮಾರನೇ ದಿವಸ ಮತ್ತೆ ಸಂಜೆ ಆದರೆ ಆ ನೋವು ಸ್ಟಾರ್ಟ್ ಆಗ್ತಾಯಿತ್ತು. ಈ ರೀತಿಯಾಗಿ ಆಲ್ಮೋಸ್ಟ್ ಒಂದು 3 to 4 months ತುಂಬಾ ನೋವುಪಟ್ಟೆ. ಆವಾಗ ನನಗೆ ಒಂದು ವಾಕ್ಯವನ್ನು ದೇವ್ರು ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ನಿಮ್ಮ ಬಳಿಯಲ್ಲಿ ಆ ವಾಕ್ಯವನ್ನು ಹೇಳಿದೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಆಮೇನ್. ಯೆಶಾಯ 58:11 ವಾಕ್ಯ. ಅದನ್ನು ಇಲ್ಲಿ ಸಭೆಯಲ್ಲಿ ವಾಗ್ದಾನವಾಗಿ ದೇವ್ರು ಕೊಟ್ಟಿದ್ರು. ಸೊ ಇಲ್ಲಿ ಹಿಂದ್ಗಡೆ ಇತ್ತು ಆ ವಾಕ್ಯ ಅಲ್ವಾ? ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ಆಮೇನ್, ಹಾಲೆಲೂಯಾ. ಸೊ ಈ ವಾಕ್ಯವನ್ನಿಟ್ಟು, ಎಸಪ್ಪ ನೀವು ಹೇಳಿದ್ದೀರಾ ನನ್ನ ಎಲುಬುಗಳನ್ನು ನೀವು ಸಸಾರ ಮಾಡ್ತೀರಾ, ನೀವು ಬಲಪಡಿಸ್ತೀರಾ, ನನಗೆ ಸೊಂಟ ನೋವಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಎಸಪ್ಪ, ನೀವು ಹೇಗಾದರೂ ನನಗೆ ಸ್ವಸ್ಥಪಡಿಸಿ ಅಂತ ನಾನು ಪ್ರಾರ್ಥನೆ ಮಾಡ್ತಾನೆ ಇದೆ. ಹೀಗೆ ಇರುವಾಗ Jan 17th ನಾನು ಹಾಸ್ಪಿಟಲ್ಗೆ ಹೋದಾಗ ಆ್ಯಕ್ಚುಲಿ ಒಂದು ಹಾಸ್ಪಿಟಲಲ್ಲಿ ಹೇಳಿದ್ರು ಈ ಥರ ಪೆಟ್ ಸ್ಕ್ಯಾನ್ ಮಾಡಬೇಕಂತ. ಸೊ ಪೆಟ್ ಸ್ಕ್ಯಾನ್ ಮಾಡಿದಾಗ ಅದ್ರ ಮುಖಾಂತರ ಗೊತ್ತಾಯಿತು ನನಗೆ ಕ್ಯಾನ್ಸರ್ ಅಂತ. ಸೊ ಆವಾಗ ಆ ಒಂದು ಮೂಮೆಂಟ್ ಯಾವ ಥರ ಅಂದರೆ ಎಲ್ಲರೂ ತುಂಬಾ ಒಂದು ಒಡೆದು ಹೋದಂಥ ಒಂದು ಪರಿಸ್ಥಿತಿ ಕುಟುಂಬಕ್ಕೆ. ಈವನ್ ಮಮ್ಮಿ ಡ್ಯಾಡಿ ಮತ್ತು ಕುಟುಂಬದಲ್ಲಿರುವಂಥ ಎಲ್ಲರೂ ಮತ್ತು ಸಭೆಯಲ್ಲಿರೋರು ಪ್ರತಿಯೊಬ್ಬರು, ಅಪ್ಪ ಏನಪ್ಪ ಇದು ಕ್ಯಾನ್ಸರಾ ಅಂತ ಫುಲ್ ಒಂದು ಶಾಕಿಂಗ್ ನ್ಯೂಸ್ ಈ ರೀತಿಯಾಗಿ ಆಯಿತು. ಸೊ ಆ ಸಮಯದಲ್ಲಿ ದೇವ್ರು ನನಗೆ ಒಂದು ವಾಗ್ದಾನವಾಗಿ ಕೊಟ್ಟರು, ಅರೈಸ್ ಆ್ಯಂಡ್ ಶೈನ್ ಫಾರ್ ದ ಗ್ಲೋರಿ ಆಫ್ ದ ಗಾಡ್ ಇಸ್ ಅಪಾನ್ ಯು ಅಂತ ದೇವ್ರು ನನ್ನ ಜೊತೆ ಮಾತಾಡಿದ್ರು. ನಾವು ಲೂಕನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ 8ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ 25ನೇ ವಾಕ್ಯ ತನಕ. ಅಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಏನು ಮಾಡ್ತಾರೆ, ತನ್ನ ಶಿಷ್ಯಂದರಿಗೆ ಹೇಳ್ತಾರೆ, ಬನ್ನಿ ನಾವು ಆಚೆ ದಡೆಗೆ ಹೋಗೋಣ, ದೋಣಿಯಲ್ಲಿ ಹೋಗೋಣ ಅಂತ. ಅವಾಗ ಶಿಷ್ಯರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಜೊತೆ ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಆಲ್ ಆಫ್ ಸಡನ್ ಏನಾಗುತ್ತೆ, ಒಂದು ಬಿರುಗಾಳಿ ಉಂಟಾಗುತ್ತೆ. ಅವಾಗ ಅವರೆಲ್ಲ ಹೋಗಿ ಶಿಷ್ಯರು ಏನು ಮಾಡ್ತಾರೆ, ಯೇಸು ಸ್ವಾಮಿನ ಹೋಗಿ ನಿದ್ದೆ ಮಾಡ್ತಾರೆ. ಯೇಸು ಸ್ವಾಮಿನ ಎಬ್ಬಿಸಿ ಏನು ಮಾಡ್ತಾರೆ, ದೇವರೇ ನಾವು ಈ ರೀತಿಯಾಗಿ ನಾಶ ಆಗ್ತಾ ಇದ್ದೀವಿ, ಬಿರುಗಾಳಿ ನಮ್ಮನ್ನು ಮುಳುಗ್ತಾ ಇದೆ, ದೋಣಿಯಲ್ಲಿ ಫುಲ್ ನೀರು ತುಂಬಿಕೊಂಡಿದೆ, ನೀವೇ ನಮಗೆ ಸಹಾಯ ಮಾಡಬೇಕಂತ ಯೇಸು ಸ್ವಾಮಿನ ಹೋಗಿ ಕೇಳ್ತಾರೆ. ಅವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ಆ ಬಿರುಗಾಳಿಯನ್ನು ಏನು ಮಾಡ್ತಾರೆ, ಶಾಂತಗೊಳಿಸ್ತಾರೆ. ಅದೇ ರೀತಿಯಾಗಿ ನನ್ನ ಜೀವಿತದಲ್ಲೂ ಸಹ ಫಸ್ಟ್ ನಾವು ಆ ಒಂದು ಪರಿಸ್ಥಿತಿಯಲ್ಲಿದ್ದಾಗ, ಆ ಒಂದು ಬಿರುಗಾಳಿ ನನ್ನನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಅಲಗಾಡುವಂತೆ ಮಾಡುವಂಥ ಸಮಯದಲ್ಲಿ ದೇವ್ರು ಏನು ಮಾಡಿದ್ರು, ನಾವೆಲ್ಲರೂ ಏನು ಮಾಡಿದ್ವಿ, ಹೋಗಿ ಯೇಸು ಸ್ವಾಮಿ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾವೇನು ಮಾಡಿದ್ವಿ, ಜೀಸಸ್ ನಮಗೆ ಬೇರೆ ಯಾವ ದಾರಿನೂ ಇಲ್ಲ, ನೀವೊಬ್ಬರೇ ಸಪ ನನಗೆ ಮಾರ್ಗ, ನೀವೊಬ್ಬರೇ ನನಗೆ ಸಹಾಯಕನು ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ನಾನು ಸಹ ಅದೇ ರೀತಿಯಾಗಿ ದೇವರೇ ನನಗೆ ಆ ಒಂದು ನೋವಿನ ಪರಿಸ್ಥಿತಿಯಲ್ಲಿ ಈವನ್ ಬಾಯ್ಬಿಟ್ಟು ನನಗೆ ಪ್ರಾರ್ಥನೆ ಮಾಡೋಕ್ಕೂ ಸಹ ಆ ಒಂದು ನೋವು ಅಷ್ಟರ ಮಟ್ಟಿಗೆ ನನಗೆ ಆಗ್ತಾ ಇರಲಿಲ್ಲ. ಆ ರೀತಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಆ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವ್ರ ಜೊತೆಯಲ್ಲಿ ಇದ್ದಾಗ ಯೇಸು ಸ್ವಾಮಿನೇ ಹೇಳ್ತಾರೆ, ನಿಮ್ಮ ನಂಬಿಕೆ ಎಲ್ಲಿ ಅಂತ. ಸೊ ಅದೇ ರೀತಿಯಾಗಿ ಆ ಒಂದು ಪರಿಸ್ಥಿತಿ ನೋಡುವಾಗ ಆ್ಯಕ್ಚುಲಿ ಅಲ್ಲಿ ಡಾಕ್ಟರ್ ಹೇಳ್ದಂಥ ಕಾರ್ಯಗಳನ್ನ ನೋಡುವಾಗ, ಯಾಕಂದರೆ ಡಾಕ್ಟರ್ ಹೇಳಿದ್ರು
ಸ್ಟಾರ್ಟಿಂಗ್ ಸ್ಕ್ಯಾನ್ ಮಾಡಿದ ಆ ಸ್ಕ್ಯಾನ್ ರಿಪೋರ್ಟಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ಫುಲ್ ನೆಕ್ಕಿಂದ ಕಾಲ್ವರೆಗೂ ಎಲ್ಲ ಕಡೆ ಫುಲ್ ಬ್ಲ್ಯಾಕ್ ನೀವು ಬೇಕಂದರೆ ಆ ಸ್ಕ್ಯಾನಿಂಗ್ ರಿಪೋರ್ಟನ್ನು ನೋಡ್ಬೋದು. ಅದು ಫುಲ್ ಬ್ಲ್ಯಾಕ್ ಎಲ್ಲ ಕಡೆ, ಕೈ ಕಾಲು ಫುಲ್ ಬ್ಯಾಕ್ ಫ್ರಂಟ್ ಎಲ್ಲ ಕಡೆ, ನನ್ನ ಹಾರ್ಟ್. ಸೊ ಈ ರೀತಿಯಾಗಿ ಎಲ್ಲ ಕಡೆಯಲ್ಲಿ ಆ ಒಂದು ಕ್ಯಾನ್ಸರ್ ಸೆಲ್ಸ್ ಸ್ಪ್ರೆಡ್ ಆಗಿದೆ ಅಂತ ಡಾಕ್ಟ್ರ್ ಹೇಳಿದರು. ಮತ್ತು ಅನಂತರ ಹೆಂಗೆ ಅಂದರೆ ಅದು ತುಂಬ ಟ್ರೀಟ್ ಮಾಡೋಕ್ಕೆ ತುಂಬಾ ಕಷ್ಟ ಈ ರೀತಿಯಾಗಿ. ಯಾಕಂದರೆ ಅದು ನವಂಬರ್ ಮಂತಲ್ಲಿ ನೀವೇನಾದರೂ ಬಂದಿದ್ರೆ ಅದು ಜಸ್ಟ್ ಒಂದು ಪಾಯಿಂಟ್ ಮಾತ್ರ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಇದೇ ಹತ್ರ ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ. ಬಟ್ ಇವಾಗ ಆಲ್ರೆಡಿ ಜಾನ್ವರಿ. ಸೊ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ತುಂಬಾ ಅಡ್ವಾನ್ಸ್ ಸ್ಟೇಜ್ ಆಗಿದೆ, 4th ಸ್ಟೇಜ್ ಆಗೋಗ್ಬಿಟ್ಟಿದೆ. ಸೊ ಇದನ್ನು ಟ್ರೀಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದರು. ಆದರೆ ನೀವೆಲ್ಲರೂ ನನಗೋಸ್ಕರ ಪ್ರೇಯರ್ ಮಾಡಿದ್ರೆ ಆ ಸಮಯದಲ್ಲಿ ಅನೇಕರು ಕಣ್ಣೀರಿಂದ ಪ್ರಾರ್ಥಿಸಿದ್ದೀರ, ಸಭೆಯಾಗಿ ಅನೇಕರು ಉಪವಾಸದಲ್ಲಿದ್ದು ನೀವು ಪ್ರಾರ್ಥನೆ ಮಾಡಿದ್ರಿ. ಅನಂತರ ಬಯೋಪ್ಸಿ ರಿಪೋರ್ಟ್ ಬಂದಾಗ ಅದರಲ್ಲಿ ಅದ್ಭುತವಾಗಿ ದೇವರು ಆ ಬಯೋಪ್ಸಿ ರಿಪೋರ್ಟನ್ನೇ ಚೇಂಜ್ ಮಾಡಿದ್ರು. ಇದೊಂದು ಲಿಂಫೋಮಾ, ಸೊ ಇದು ಬಂದು ಕ್ಯೂರಬಲ್ ಆಗತ್ತೆ ಅಂತ ಆ ಒಂದು ರಿಪೋರ್ಟ್ ಬರುವಂತೆ ದೇವರು ಸಹಾಯ ಮಾಡಿದ್ರು. ನಿಜವಾಗ್ಲೂ ಆ ಎಲುಬುಗಳನ್ನು ಏನು ಮಾಡ್ತಾರೆ, ಸಸಾರ ಮಾಡುವಂಥ, ಹಿ ವಿಲ್ ಸ್ಟ್ರೆಂಥನ್ ಅವರ್ ಬೋನ್ಸ್. ಆ ಬಯೋಪ್ಸಿ ರಿಪೋರ್ಟಲ್ಲಿ ಇನ್ ಕೇಸ್ ಆ್ಯಕ್ಚುಲಿ ಫಸ್ಟ್ ಡಾಕ್ಟರ್ ಹೇಳಿದೇನೆಂದರೆ, ಇನ್ ಕೇಸ್ ಏನಾದರೂ ಅದು ಬೋನ್ ಕ್ಯಾನ್ಸರ್ ಆಗಿದ್ರೆ ಅದನ್ನು ಏನು ಮಾಡಬೇಕಂದ್ರೆ ಬೋನ್ ಮ್ಯಾರೋ ಒಳಗಡೆ ಬಂದು ಒಂದು ಇಂಜೆಕ್ಷನ್ ಥರ ಇದು ಮಾಡಿ ನನ್ನಲ್ಲಿರುವಂಥ ಆ ಬೋನ್ಸಲ್ಲಿರುವಂಥ ಮ್ಯಾರೋಸನ್ನೆಲ್ಲ, ಆ ಬೋನ್ ಕ್ಯಾನ್ಸರ್ ಏನಾದರೂ ಆದರೆ ಆ ಮ್ಯಾರೋನೆಲ್ಲ ಆಚೆ ಕಡೆ ತೆಗೆದು ಅದನ್ನು ಬೇರೆ ಏನು ಆಪ್ಷನ್ನೇ ಇಲ್ಲ, ಮತ್ತು ನಂತರ ಪುನಃ ಬೋನ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳುವಂಥ ಒಂದು ಪ್ರೊಸೀಜರ್ ಇದೆ. ಅದು ತುಂಬಾ ಹಿಂಸೆಕರವಾದ ಒಂದು ಪ್ರೊಸೀಜರ್. ಅದು ಮಾಡಿದ್ರೆ ಉಳಿಯೋದಂತೂ ಗ್ಯಾರಂಟಿನೇ ಇಲ್ಲ, 100% ಗ್ಯಾರಂಟಿ ಇಲ್ಲ. ಆ ಪ್ರೊಸೀಜರಲ್ಲಿ ಅರ್ಧ ಜನ ಸತ್ತು ಹೋಗ್ತಾರೆ. ಸೊ ಈ ರೀತಿಯಾಗಿ ಇರಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟು ಸಹ ಅವ್ರು ಹೇಳಿದರು. ಆದರೆ ಬಯಾಪ್ಸಿ ರಿಪೋರ್ಟ್ ಬಂದಾಗ ಆ ರೀತಿಯಾಗಿ ಯಾವುದೇ ರೀತಿಯಾದ ಬೋನ್ ಕ್ಯಾನ್ಸರ್ ಇಲ್ಲ, ಇದು ಜಸ್ಟ್ ಒಂದು ಲಿಂಫೋಮಾ, ಅಂದರೆ ಆ ಒಂದು DNA ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಎಂಬುದಾಗಿ ಆ ಒಂದು ರಿಪೋರ್ಟ್ ಬಂತು. ನಿಜವಾಗ್ಲೂ ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ದೇವರು ಸಾಲದು. ಆ ದೇವರು ಆ ರಿಪೋರ್ಟನ್ನೇ ಬದಲಾಯಿಸಿದ್ರು. ಅನಂತರ ನಾವು ನೋಡಬೇಕಂದ್ರೆ ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆನೇ ಡಾಕ್ಟ್ರ್ ಏನು ಮಾಡಿಬಿಟ್ರು, ಸೈನ್ ಮಾಡಿಸ್ಕೊಂಡ್ಬಿಟ್ರು. ಆ ಟ್ರೀಟ್ಮೆಂಟ್ ತಗೊಂಡ್ರೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ನಿಮಗೆ ಕಂಟಿನ್ಯೂಸ್ ವಾಮಿಟಿಂಗ್ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಏನು ಊಟ ಮಾಡಲು ಆಗೋದಿಲ್ಲ. ಯಾಕಂದರೆ ಆ ಕೀಮೋಥೆರಪಿ ಟ್ರೀಟ್ಮೆಂಟ್ ಏನು ಮಾಡುತ್ತೆ, ಆ ಮೆಡಿಸನ್ಸ್ ನಮ್ಮಲ್ಲಿ ಆ ರೀತಿಯಾಗಿ ಕಾರ್ಯ ಮಾಡುತ್ತೆ. ಸೊ ನಾನು ನೋಡಿದ್ದೀನಿ ಏನಾಗುತ್ತೆ, ವಾಮಿಟಿಂಗ್ ಸೆನ್ಸೇಷನಿಂದ ಆಹಾರ ಸೇವಿಸದಂತೆ ಪೂರ್ತಿಯಾಗಿ ಅವರ ಶರೀರ ಎಲ್ಲ ಒಂಥರ ಸಣ್ಣ ಆಗಿ ಫುಲ್ ಫೇಸ್ ಎಲ್ಲ ಕಪ್ಪಗಾಗಿ ಈ ರೀತಿಯಾಗಿ ಅನೇಕರು ಆ ಸ್ಥಳದಲ್ಲಿ SCG ಹಾಸ್ಪಿಟಲ್ಗೆ ಬರೋರು ಅನೇಕರನ್ನ ನಾನು ನೋಡಿದೆ. ಸೊ ಈ ರೀತಿಯಾಗಿ ಆಗುತ್ತೆ. ಒಂದು ವೇಳೆ ನಿಮಗೆ ಬ್ಲಡ್ ವಾಮಿಟಿಂಗ್ ಆದ್ರೂ ಆಗ್ಬೋದು, ಬ್ಲಡ್ ಬ್ಲೀಡಿಂಗ್ ಆದ್ರೂ ಆಗ್ಬೋದು, ನಂತರ ಫೀವರ್, ಹೈ ಫೀವರ್, ಯಾಕಂದರೆ ನಿಮ್ಮದು ಇಮ್ಯುನಿಟಿ ಪವರ್ ಬಂದು ತುಂಬಾ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನೀವು ಯಾರಿಗಾದ್ರೂ ಒಬ್ರಿಗೆ ಸ್ವಲ್ಪ ಏನಾದರೂ ಕೋಲ್ಡ್ ಜ್ವರ ಇದ್ದರೆ ನೀವೇನಾದರೂ ಅವ್ರ ಮುಂದೆ ಹೋಗಿ ಒಂದು ಸ್ವಲ್ಪ ಈವನ್ 5 feet ಡಿಸ್ಟೆನ್ಸಲ್ಲಿ ನಿಂತರೂ ಸಹ ಅವ್ರಿಗೇನಾದರೂ ಕೋಲ್ಡ್ ಆ ಥರ ಇದ್ದರೆ ನಿಮಗೆ ಬೇಗ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ನಿಮ್ಮದು ಇಮ್ಯೂನ್ ಸಿಸ್ಟಮ್ ಅಷ್ಟು ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ, ವೀಕ್ ಆಗಿರುತ್ತೆ. ಈವನ್ ಆಹಾರನೂ ಅಷ್ಟೇ ನ್ಯೂಟ್ರಿಷನ್ ಆಗಿ ಸೇರ್ಸೋಕ್ಕೂ ಆಗೋದಿಲ್ಲ. ಯಾಕಂದರೆ ನ್ಯೂಟ್ರಿಷನಲ್ ಆಗಿ ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಗೋಡಂಬಿ, ಬಾದಾಮಿ ಈ ರೀತಿ ಎಲ್ಲ ತಗೊಂಡ್ರೆ ಅದು ಜೀರ್ಣ ಆಗೋಕ್ಕೆ ತುಂಬಾ ಕಷ್ಟ. ನಾನ್ ವೆಜ್ ತಗೊಂಡ್ರೆ ಜೀರ್ಣ ಆಗೋಕ್ಕೆ ಕಷ್ಟ, ಊಟ ಮಾಡೋಕ್ಕೂ ಆಗೋದಿಲ್ಲ, ಆದರೆ ಸ್ಟ್ರೆಂತು ಬೇಕು. ಸೊ ಈ ರೀತಿ ಎಲ್ಲ ಒಂದು ಚಾಲೆಂಜಸ್ ಇರುತ್ತೆ. ನೀವೆಲ್ಲ ಇದಕ್ಕೆ ಈವನ್ ಹೇರ್ ಇದು ಸಹ ಬಾಲ್ಡ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಅನೇಕ ಕಾರ್ಯಗಳನ್ನ ಒಂದು ಫುಲ್ ಲಿಸ್ಟ್ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಮ್ಮ ಹಸ್ಬೆಂಡ್ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ನಾನು ಸಹ ಏನು ಮಾಡಿದೆ, ಆ ಒಂದು ಪೇಪರ್ಗೆ ನಾನು ಓಕೆ ಅಂತ ಸೈನ್ ಹಾಕಿದ್ವಿ. ಆದರೆ ದೇವರು ಅದ್ಭುತವಾಗಿ ನೋಡಿ, ಮರುಭೂಮಿಯಲ್ಲೂ ನಿಮ್ಮನ್ನು ಏನು ಮಾಡ್ತಾರೆ, ನಿಮ್ಮ ಆತ್ಮವನ್ನು ಬಲಪಡಿಸ್ತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದ ಒಂದು ಸೈಡ್ ಎಫೆಕ್ಟ್ಸ್ ಆಗದಂತೆ, ಏನೂ ಸಹ ನನಗೆ ತಾಕದಂತೆ ಒಳ್ಳೆ ರೀತಿಯಲ್ಲಿ ಆಹಾರವನ್ನು ಸೇವಿಸಲು ದೇವರು ನನಗೆ ಕೃಪೆ ಮಾಡಿದ್ರು. ಅನಂತರ ಈವನ್ ಆ ಒಂದು ಪರಿಸ್ಥಿತಿಯಲ್ಲೂ, ಸುಸ್ತಾಗಿರುವಂಥ ಪರಿಸ್ಥಿತಿಯಲ್ಲೂ ಹಿಮೋಗ್ಲೋಬಿನ್ ನಂದು ಯಾವ ಥರ ಅಂದರೆ 6ಗೆ ಆಗೋಗಿತ್ತು. 6ಗೆ ಬಂದರೆ ಜೀವಂತವಾಗಿ ಉಳಿಯೋದೇ ಕಷ್ಟ ಅಂತ ಹೇಳಿಬಿಟ್ಟಿದ್ರು ಡಾಕ್ಟ್ರ್. ಆ್ಯಕ್ಚುಲಿ
ನನಗೆ ರಿಪೋರ್ಟ್ ಬಂದಿದೆ 6th ಅಂತ, ನಾನು ಹೊರಗಡೆ ಇದ್ದೀನಿ. ಅವಾಗ ಅವರು ನರ್ಸ್ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಿಮ್ಗೇನೂ ಆಗಿಲ್ವಾ, ನೀವು ಸುಸ್ತಾಗಿಲ್ವಾ ನಿಮಗೆ, ಆ್ಯಕ್ಚುಲಿ ನೀವು ಹೇಗಿದ್ದೀರಾ, ನೀವು ಇಮಿಡಿಯೇಟ್ ನೀವೇನು ಮಾಡಬೇಕು, ಬಂದು ಇದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಬೇಕು ಅಂತ. ಅವರು ಆಶ್ಚರ್ಯಪಟ್ಟು ನಿಮ್ಗೆ ಏನು ಸಿಂಪ್ಟಮ್ಸ್ ಆಗ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ನನಗೇನಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ನಾನು ಹೇಳಿದೆ. ನಂತರ ಹೋಗಿ ಆಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ರು. ಸೊ ಈ ರೀತಿಯಾಗಿ ಈವನ್ WBCನೂ ಸಹ ಏನಾಗಿತ್ತು, ಫುಲ್ ಲೋ ಆಗಿತ್ತು, ಫುಲ್ ಕಡಿಮೆ ಆಗಿತ್ತು. ಆ್ಯಕ್ಚುಲಿ ಅದು 4 lakh ಮೇಲೆ ಇರಬೇಕಾಗಿತ್ತು, ನನಗೆ ಆಲ್ಮೋಸ್ಟ್ ಒಂದು 70,000 ಏನೋ ಆಗಿತ್ತು. ಸೊ ಈ ರೀತಿಯಾಗಿ ಎಲ್ಲ ನನ್ನ ಬಾಡಿಯಲ್ಲಿ ಎಲ್ಲ ಕಾರ್ಯಗಳು ಕಡಿಮೆ ಆದರೂ ಸಹ ಈವನ್ ನನಗೆ ಹೆಂಗೆ ಇನ್ನೂ ಜ್ಞಾಪಕ ಇದೆ, ನಾನು ಬೆಡ್ ಮೇಲೆ ಹಿಂಗೆ ಮಲ್ಕೊಂಡಿದ್ದೀನಿ, ಫುಲ್ ಮೌತೆಲ್ಲ ತುಂಬಾ ಡ್ರೈ ಆಗೋಗಿದೆ, ನನಗೆ ಎದ್ದೊಳಕ್ಕೆ ಆಗ್ತಾಯಿಲ್ಲ, ಈವನ್ ಆ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಸೊ ನನ್ನ ಫೇಸ್ ತಲೆಯಿಂದ ಕಾಲ್ವರೆಗೂ ಫುಲ್ ಡ್ರೈ ಆಗಿ ಒಂಥರ ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ರೀತಿಯಾಗಿರುವಾಗ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದರೂ ಕುಡಿಯೋಣ ಅಂದರೆ ನನ್ನ ಎದುರುಗಡೆನೇ ಇಲ್ಲಿ ಟೇಬಲ್ ಮೇಲೇ ಇದೆ, ಅದನ್ನು ಎತ್ತು ಹಿಂಗೆ ಕುಡಿಯೋಕ್ಕೂ ಆಗ್ತಾಯಿಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿ ನನಗೆ ಇದು. ಆದರೆ ಆ ಸಮಯದಲ್ಲಿ ದೇವ್ರು ನನ್ನನ್ನು ಆತ್ಮಿಕವಾಗಿ ನನ್ನನ್ನು ನಿಜವಾಗ್ಲೂ ಬಲಪಡಿಸಿದ್ರು. ದೇವ್ರ ವಾಕ್ಯದಿಂದ ನನ್ನನ್ನು ಒಂದೊಂದು ದಿವಸವು ಅನೇಕ ಸೇವಕರುಗಳು ಮತ್ತು ಡೈಲಿ ಡ್ಯಾಡಿ ಬಂದು ಪ್ರಾರ್ಥಿಸ್ತಾ ಇದ್ರು, ದೇವ್ರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸ್ತಾ ಇದ್ರು. ಮಮ್ಮಿ ಬಂದು ಮೇಲ್ಗಡೆ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ಬಂದು ಪ್ರೇಯರ್ ಮಾಡಿ ಜೊತೆಗಿದ್ದು ಅವರು ಎಲ್ಲವನ್ನು ಸಿದ್ಧಪಡಿಸಿ ಹೋಗ್ತಾ ಇದ್ರು. ಸೊ ಈ ರೀತಿಯಾಗಿ ವಾಕ್ಯವನ್ನು ಅಧಿಕವಾಗಿ ನಾನು ಕನ್ಫಸ್ ಮಾಡಿ ಅನೇಕ ವಾಕ್ಯಗಳನ್ನ ನಾನು ಒಂದೊಂದಾಗಿ ನನ್ನ ಡೈರಿಯಲ್ಲಿ ನನಗೋಸ್ಕರ ಯಾವ್ಯಾವೆಲ್ಲ ವಾಗ್ದಾನ ಕೊಡ್ತಾರೋ ಅದನ್ನೆಲ್ಲ ಬರೆದಿಟ್ಟೆ. ಒಂದೊಂದು ವಾಕ್ಯವನ್ನು ಕನ್ಫರ್ಸ್ ಮಾಡಿ, ದೇವರೇ ನೀವು ಹೇಳಿದ್ದೀರ, ನೀವು ಗುಣಪಡಿಸುವಂಥ ದೇವರು, ನೀವು ಆರೋಗ್ಯದಾಯಕನು, ಯೆಹೋವ ರಾಫಾ, ನಿನ್ನ ಬಾಸುಂಡೆಗಳಿಂದ ನಾನು ಸೌಖ್ಯವಾಗಿದ್ದೇನೆ ಎಂಬುದಾಗಿ ಈ ರೀತಿಯಾಗಿ ಒಂದೊಂದು ವಾಕ್ಯಗಳನ್ನ ನಾನು ಅದನ್ನು ಹೇಳಿ, ಏಸಪ್ಪ ನೀ ನನ್ನನ್ನು ಸ್ವಸ್ಥಪಡಿಸ್ತೀರಾ, ನಿಮ್ಮ ವಾಗ್ದಾನ ಹೇಳಿರುವ ಹಾಗೆ. ಆ್ಯಕ್ಚುಲಿ ನನಗೆ ಜಾನ್ವರಿ 1 ನಮ್ಮ ಸಭೆ ಬೆರಕ ಸಭೆಗೆ ಹೋದಾಗ ಅಲ್ಲಿ ಭಾನುವಾರದ ಮೊದಲನೇ ಆರಾಧನೆ ವಾಗ್ದಾನ ವಚನ, ಅರೈಸ್ and shine for the glory is upon you ಅಂತ. ಸೊ ಆ ಒಂದು ವಾಕ್ಯವನ್ನಿಟ್ಟು ಏಳು ಪ್ರಕಾಶಿಸು, ದೇವರ ಬೆಳಕು ನಿನ್ನ ಮೇಲೆ ಉದಯಿಸಿದೆ ಅಂತ ಆ ವರ್ಷದ ವಾಗ್ದಾನ. ಅವತ್ತೇ ನಾನು ಆ ಒಂದು ಸಂಡೇನೆ ಅಟೆಂಡ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಅವಾಗ ಆ ವಾಗ್ದಾನವನ್ನು ಇಟ್ಕೊಂಡು, ಇಲ್ಲ ದೇವರೇ ನೀವು ನನಗೆ ಏನು ಮಾಡ್ತೀರಾ, ಎದ್ದು ಪ್ರಕಾಶಿಸಲು ನೀವು ನನಗೆ ಧೈರ್ಯವನ್ನು, ಬಲವನ್ನು, ಆರೋಗ್ಯವನ್ನು ಕೊಡ್ತೀರಾ ಅಂತ ನಾನು ದೇವರಲ್ಲಿ ನಾನು ಕೇಳ್ಕೊಂಡೆ. ಆವಾಗ ದೇವ್ರು ನನಗೆ ಅದ್ಭುತವಾಗಿ ಏನು ಮಾಡಿದ್ರು, ಈ ಎಲ್ಲ ಕೀಮೋಥೆರಪಿ ಟ್ರೀಟ್ಮೆಂಟ್ ನಡುವೆಯೂ ಸಹ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗದಂತೆ ದೇವ್ರು ನನಗೆ ಸಹಾಯಕರಾಗಿದ್ದು ಅದ್ಭುತವಾಗಿ ನಡೆಸಿದ್ರು. ಅನಂತರ ನಾವು ನೋಡಬೇಕಂದ್ರೆ ಆ್ಯಕ್ಚುಲಿ ಒಂದು 2 weeks ಬ್ಯಾಕ್ ನಾವು ಹೋದಾಗ ಆ್ಯಕ್ಚುಲಿ ಡಾಕ್ಟ್ರೇ ಹೇಳಿದ್ರು, ಅದು ಕೆಲವೊಂದು ರಿಮೈನಿಂಗ್ಸ್ ಅಂದರೆ ಕೆಲವೊಂದು ಕ್ಯಾನ್ಸರ್ ಸೆಲ್ಸ್ ನಿಮ್ಮ ಬಾಡಿಯಲ್ಲಿ ಇದ್ದೇ ಇರುತ್ತೆ, ಇಲ್ಲಾಂದ್ರೂ ನೀವು ಒಂದು 6 months ಆದರೂ ಓರಲ್ ಟ್ಯಾಬ್ಲೆಟ್ ತೊಗೊಬೇಕಾಗತ್ತೆ ಕಂಟಿನ್ಯೂಸ್ ಆಗಿ. ಅಂದರೆ ಓರಲ್ ಟ್ಯಾಬ್ಲೆಟ್ ಅಂದರೆ ಅದೂ ಸಹ ಸೇಮ್ ಕೀಮೋಥೆರಪಿ ಥರನೇ ಆದರೆ ಟ್ಯಾಬ್ಲೆಟ್ ರೀತಿಯಾಗಿ ನೀವು ತೊಗೊಬೇಕಾಗತ್ತೆ ಅಂತ ಹೇಳಿದರು. ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನೋ ಮೋರ್ ಟ್ಯಾಬ್ಲೆಟ್, ಯಾವುದೂ ಸಹ ಬೇಡ ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ. ನಂತರ ಈ ಸತಿ ನಾನು ಪೆಟ್ ಸ್ಕ್ಯಾನ್ ಮಾಡಿ ಡಾಕ್ಟ್ರ್ ಹತ್ರ ಅಲ್ಲಿ ಹೋಗಿ ಮಾತಾಡಿಸಿದಾಗ ಅವರು ಎಲ್ಲ ಹೇಳಿ ಎಲ್ಲ ನೋಡಿಬಿಟ್ಟು ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಟ್ರೀಟ್ಮೆಂಟು ನಿಮಗೆ ಮುಗ್ದಿದೆ, ಇನ್ಮೇಲೆ ಯಾವುದೇ ರೀತಿಯಾದ ಒಂದು ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದ್ರು. ಆಮೇನ್, ಹಲ್ಲೆಲೂಯಾ. ಅವಾಗ ನಾನು ಕೇಳಿದೆ, ಮತ್ತು ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಟ್ಯಾಬ್ಲೆಟ್ಸ್ ತೊಗೊಬೇಕಾಗತ್ತೆ ಅಂತ. ಇಲ್ಲ ಬೇಡ, ಯಾವುದೇ ಟ್ಯಾಬ್ಲೆಟ್ಸು ಸಹ ಬೇಡ ಅಂತ ಅವರು. ಸೊ ಈ ರೀತಿಯಾಗಿ ದೇವರು ನನ್ನ ಜೀವಿತದಲ್ಲಿ ಅದ್ಭುತವಾಗಿ ನಡೆಸಿದ್ರು. ಅದೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಐಶಾಯ 58:11 ವಾಕ್ಯದಲ್ಲಿ, ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು, ನೀವು ತಂಪಾದ ತೋಟದಲ್ಲಿಯೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೆ ಸಮಾನ ಹಾಗೆ ಇರುವಿರಿ. ಸೊ ಆ ರೀತಿಯಾಗಿ ದೇವರು ಏನು ಮಾಡ್ತಾರೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು, ಆತನು ಹಸಿರು ಹುಲ್ಲುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಅದೇ ರೀತಿಯಾಗಿ ಹಸಿರು ಹುಲ್ಲುಗಾವಲು ಅಂದರೆ ತಂಪಾದ ಒಂದು ಸ್ಥಳ, ಶಾಂತವಾದ ಒಂದು ಸ್ಥಳ, ಒಂದು ಸಮೃದ್ಧಿಯಾದ ಒಂದು ಸ್ಥಳ. ಸೊ ಈ ರೀತಿಯಾಗಿ ಸಮೃದ್ಧಿಯಾಗಿ ಒಂದು ಆರೋಗ್ಯವನ್ನು, ಸಮೃದ್ಧಿಯಾದ ಒಂದು ಮನಸ್ಸಿಗೆ
ಶಾಂತಿಯನ್ನು, ಸಮಾಧಾನವನ್ನು, ಧೈರ್ಯವನ್ನು ಕೊಟ್ಟು ದೇವರು ನನ್ನನ್ನು ಬಲಪಡಿಸಿದ್ರು. ಇನ್ನು ಮುಂದೆಯೂ ನೀನೇನಾಗಿರ್ತೀಯ, ಯಾವುದೇ ಒಂದು ನೀರಿಗೆ ಮೋಸವಿಲ್ಲದ ಒಂದು ಬುಗ್ಗೆಗೆ ಏನಾಗಿರ್ತೀಯ, ಸಮಾನವಾಗಿರ್ತೀಯ. ಅದೇ ರೀತಿಯಾಗಿ ಯಾವುದೇ ಒಂದು ವಾಕ್ಯ ಆಗಲಿ, ಯಾವುದೇ ಒಂದು ದೇವರ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಆತ್ಮಿಕ ರೀತಿಯಲ್ಲಿ ಬೆಳೆಯಲಿಕ್ಕೆ ಯಾವುದೇ ಒಂದು ಕೊರತೆ ಇಲ್ಲದೆ ಸಮೃದ್ಧಿಯಾಗಿ ಆರೋಗ್ಯದಲ್ಲಿಯೂ ಕುಟುಂಬದಲ್ಲಿಯೂ ಸಮಾಜದಲ್ಲಿ ಸಂತೋಷವಾಗಿ ಜೀವಿಸಲಿಕ್ಕೆ ದೇವರು ನನಗೆ ಖಂಡಿತವಾಗಿ ಸಹಾಯ ಮಾಡಿದ್ದಾರೆ. ಆಮೆನ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸೊ ನಾನು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಆ್ಯಕ್ಚುಲಿ ನಾವು ಒಂದು ದಿವಸ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಇಟ್ಕೊಳ್ಳೋಣ ಅಂತ ಡ್ಯಾಡಿ ಮತ್ತು ಮಮ್ಮಿ ಹೇಳಿದ್ದಾರೆ. ಸಭೆಯಾಗಿ ನಾನು ಪ್ರತಿಯೊಬ್ಬರಿಗೆ ನೀವು ಸಭೆಯಾಗಿ ನೀವು ಪ್ರಾರ್ಥಿಸಿದಂಥ ಒಂದೊಂದು ಪ್ರಾರ್ಥನೆಗೂ ಮತ್ತು ನೀವು ನನಗೆ ಆದರಣೆ ಮಾಡಿದ್ದು ಮತ್ತು ನೀವು ನನ್ನನ್ನು ಪ್ರೋತ್ಸಾಹಿಸಿ ನನ್ನನ್ನು ನಡೆಸಿದ್ದಕ್ಕಾಗಿ ನನಗೆ ಎಲ್ಲ ರೀತಿಯಲ್ಲೂ ಸಹಾಯವಾಗಿದ್ದು, ಹಣದ ಸಹಾಯ, ಅನೇಕ ವಿಧದಲ್ಲಿ ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರ. ಸೊ ನಾನು ಪ್ರತಿಯೊಬ್ಬರಿಗೂ ನಾನು ಏನಾಗಿದ್ದೀನಿ, ಸಾಲಗಾರನಾಗಿದ್ದೀನಿ. ಸೊ ನೀವು ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡ್ಕೊಳ್ಳಿ. ಇನ್ನೂ ಶಕ್ತವಾಗಿ ದೇವ್ರು ನನ್ನನ್ನು ಉಪಯೋಗಿಸುವಂಥ ಒಂದು ಪಾತ್ರೆಯಾಗಿ ದೇವ್ರು ನನ್ನನ್ನು ಮಾರ್ಪಡಿಸಬೇಕಂತ ನೀವು ಕಂಟಿನ್ಯೂ ಆಗಿ ಪ್ರೇಯರ್ ಮಾಡ್ಕೊಳ್ಳಿ. ಸೇವಕರು ಹೇಳಿದ್ರು ಇನ್ನೂ 5 ವರ್ಷ ಅಂತ. ನಾನು ಆ್ಯಕ್ಚುಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅಂದರೆ ನಾನು ಜಸ್ಟ್ ಸೇವಕರ ಹತ್ರ ಹೇಳಿದೆ, ಈ ರೀತಿಯಾಗಿ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿದ್ರು ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಜಸ್ಟ್ 5 ವರ್ಷಕ್ಕೆ ಮಾತ್ರನೇ ಇರೋದು, ಬಟ್ ಅದಾದ ನಂತರ ಮತ್ತೆ ರೀಅಕ್ಯೂರ್ ಆಗೋಂಥ ಚಾನ್ಸಸ್ ತುಂಬಾ ಇದೆ, ಮತ್ತೆ ಪುನಃ ಬರುವಂಥ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದರು. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆಮೆನ್. ದೇವರು ಜೀವವನ್ನು ಕೊಡುವಂಥ ದೇವರು. ಅದನ್ನೇ 118 ಕೀರ್ತನೆಯಲ್ಲಿ ನಾವು ನೋಡ್ತೀವಿ. ನೀನು ಜೀವದಿಂದ ಎದ್ದು ದೇವರ ಸುವಾರ್ತೆಯನ್ನು ಸಾರುವವಲಾಗಿರ್ತೀಯ ಅಂತ ಹೇಳುವ ಹಾಗೆ ದೇವರು ಖಂಡಿತವಾಗಿ ಜೀವದಿಂದ ಇದ್ದು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅನೇಕರಿಗೆ ನಾನು ದೇವರ ಸುವಾರ್ತೆಯನ್ನು, ದೇವರ ಸಂದೇಶವನ್ನು ಸಾರುವ ಹಾಗೆ ಇನ್ನು ಅಭಿಷೇಕಿಸಿ ದೇವರು ನನ್ನನ್ನು ನಡೆಸಬೇಕಾಗಿ ನೀವೆಲ್ಲರೂ ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. So I really want to thank you all. Thank you so much.